ನೋಡಮ್ಮ, ನೀನು ಸ್ವಿಮ್ಮಿಂಗ್ ಪೂಲ್ ಹತ್ರ ಕುಂತ್ಕೊಂಡು ಯಾವುದೋ ಒಂದು ಮುದ್ರೆಗಳನ್ನು ಹಾಕ್ಕೊಂಡು 10,000 ಸಲ ಜಪ ಮಾಡು. ನನಗೆ ಈಜು ಬರುತ್ತೆ, ಈಜು ಬರುತ್ತೆ, ಈಜು ಬರುತ್ತೆ ಅಂತ 1,00,000 ಸಲ ಜಪ ಮಾಡು, 1,00,00,000 ಸಲ ಜಪ ಮಾಡು. ಖಂಡಿತವಾಗ್ಲೂ ನಿನಗೆ ಈಜು ಬರಲ್ಲ. ಯಾಕೆಂದರೆ ನೀನು ಹೇಳೋ ರೀತಿಯಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀನಿ. ಎಲ್ಲಿಂದ ಪಾಸಿಟಿವ್ ಥಿಂಕ್ ಮಾಡ್ತಾ ಇದೆಯಾ? ಏನು ಪಾಸಿಟಿವ್ ಅಂದರೆ ಬರೀ ಥಿಂಕ್ ಮಾಡೋದ್ರಿಂದ ನಿನಗೆ ಬರ್ತದ? ಪಾಸಿಟಿವ್ ಕೇವಲ ನಾಣ್ಯದ ಒಂದು ಮುಖ ಮಾತ್ರ. ಇನ್ನೊಂದು ಮುಖ ಇದೆಯಲ್ಲ, ಅದೇನು ಅಂತಂದರೆ ವಿತ್ ಆ್ಯಕ್ಷನ್. ಪಾಸಿಟಿವ್ ವಿತ್ ಆ್ಯಕ್ಷನ್ ಯಾರ್ಯಾರು ಮಾಡ್ತಾರೋ ಇಂಥವ್ರಿಗೆ ಮಾತ್ರ ರಿಸಲ್ಟ್ ಸಿಗುತ್ತೆ. ಫಲಿತಾಂಶ ಸಿಗೋದು ಕೇವಲ ಎರಡು ಬದಿಯಲ್ಲಿರುವಂತಹ ಒಂದು ನಾಣ್ಯ. ಅಂದರೆ ಒಂದು ನಾಣ್ಯಕ್ಕೆ ಎರಡು ಮುಖಗಳು, ಅದು ಎರಡೂ ಇದ್ದರೆ ಮಾತ್ರ ನಿನಗೆ ರಿಸಲ್ಟ್ ಸಿಗುತ್ತೆ ಹೊರತು ಈ ಕಡೆನೂ ಹೆಡ್ ಇದೆ, ಆ ಕಡೆನೂ ಹೆಡ್ ಇದೆ, ಈ ಕಡೆನೂ ಟೇಲ್ ಇದೆ, ಆ ಕಡೆನೂ ಟೇಲ್ ಇದೆ, ಇಂಥ ನಾಣ್ಯಗಳು ಚಲಾವಣೆಗೆ ಬರೋದಿಲ್ಲ. ಅದೇ ರೀತಿ ನೀನು ಅಷ್ಟೇ ಪಾಸಿಟಿವ್ ಥಿಂಕ್ ಮಾಡ್ತಾ ಇದ್ದೀನಿ ಗುರೂಜಿ, ನಾನು 3 ವರ್ಷದಿಂದ 5 ವರ್ಷದಿಂದ ನೀನು ಎಲ್ಲೇ ತಗೊಂಡೋದ್ರು ಆ ನಾಣ್ಯ ಚಲಾವಣೆಯಲ್ಲಿ ಬರೋದಿಲ್ಲ. ನಿಜವಾಗ್ಲೂ ನಿನಗೆ ಪಾಸಿಟಿವ್ ಕೆಲಸ ಮಾಡೋದು ಯಾವಾಗ ಅಂದರೆ ವಿತ್ ಆ್ಯಕ್ಷನ್ ಮಾತ್ರ ನಿನಗೆ ಪಾಸಿಟಿವ್ ಕೆಲಸ ಮಾಡುತ್ತೆ. ಯಾವಾಗ ನಾನು ಹೇಳೋದು ನಿನಗೆ ಅರ್ಥ ಆಗುತ್ತೋ ಆಗ ನಿನಗೆ ಅದರಲ್ಲಿ ಫಲಿತಾಂಶಗಳು ಸಿಗ್ತವೆ. ಇಲ್ಲ ಅಂದರೆ ನೀನು ಈ ಜನ್ಮ ಅಲ್ಲ, 100 ಜನ್ಮ ಕುಂತ್ಕೊಂಡು ಬಾವಿ ಹತ್ರ, ಕೆರೆ ಹತ್ರ, ನದಿ ಹತ್ರ, ಸಮುದ್ರದ ಹತ್ರ ನನಗೆ ಈಜು ಬರುತ್ತೆ, ಈಜು ಬರುತ್ತೆ, ಈಜು ಬರುತ್ತೆ ಅಂತ ಜನ್ಮಗಳು ನಿನಗೆ ಆ ರೀತಿ ಮಾಡಿದ್ರು ಕೂಡ ಈಜು ಬರಲ್ಲಮ್ಮ. ಯಾರಾದರೂ ತಿಳಿದವರು, ಅರಿತವರು, ಅನುಭವಸ್ಥರು, ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ಗಳಿರ್ತಾರೆ, ಅವರು ಈಜಾಡಿ ಇನ್ನೊಬ್ರಿಗೆ ಹೇಳ್ಕೊಟ್ಟಿರ್ತಾರೆ. ಅಂಥವ್ರ ಬಳಿ ನೀನೇನಾದರೂ ತಿಳ್ಕೊಂಡ್ರೆ, ಕಲ್ತ್ಕೊಂಡ್ರೆ, ಅವರ ಮಾರ್ಗದರ್ಶನವನ್ನು ಪಡ್ಕೊಂಡ್ರೆ, ಅವರ ಸಲಹೆ ಸೂಚನೆಗಳನ್ನು ನೀನು ಖಂಡಿತವಾಗ್ಲೂ ಫಾಲೋ ಮಾಡೋದ್ರಿಂದ ಅವರ ಯುಕ್ತಿ, ಸೂತ್ರಗಳು, ತಂತ್ರಗಳನ್ನು ಹೇಳ್ಕೊಡ್ತಾರೆ, ರಹಸ್ಯಗಳನ್ನು ಹೇಳ್ಕೊಡ್ತಾರೆ. ಆಗ ನಿನಗೆ ಬರುತ್ತೆ ಹೊರತು ನೀನು ಇಲ್ಲಿ ಕುಂತ್ಕೊಂಡು ಜಪ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನಾನು ಹೇಳೋದನ್ನು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡು. ಖಂಡಿತವಾಗ್ಲೂ ಎಲ್ಲವೂ ಕೂಡ ನಿನಗೆ ಗೋಚರವಾಗುತ್ತೆ.